ಇವತ್ತಾಗಲಿ ನಾಳೆ ಆಗಲಿ ಶಕ್ತಿ ಇಲ್ಲದವರು ನೋಡ್ಕೊಂಡು ಸುಮ್ಮನೆ ಸ್ಟೇಷನ್ ಏನಕ್ಕಿದ್ದಾವೆ ಪ್ರಶ್ನೆ ನೀವು ಬೇಲಿ ಹಾಕ್ಕೊಳಕ್ಕ ನೀವು ನೋಡಿ ಗಡಿ ಗುಡಿಸ್ಕೊಳಕ್ಕೆ ಕೇಳ್ರಿ ಪೊಲೀಸ್ ರಕ್ಷಣೆ ನಿಮ್ಮ ಹೆಸರೇನು ನೀವು ಬೇಲಿ ಗಡಿ ಗುಡಿಸಿದ ಮೇಲೆ ಕಲ್ಲು ಹಾಕ್ಕೊಂಡು ಬೇಲಿ ಹಾಕ್ಕೋಬೇಕು ಅನ್ನೋ ಗೊತ್ತಿ ಬರ್ತದೆ ಮತ್ತು ಆ ಥರ ಖಾಲಿ ಇಟ್ಕೊಂಡ್ರೆ ದಿನ 2 ಅಡಿ 3 ಅಡಿ ಒತ್ತುವರಿ ಮಾಡ್ಕೊಂಡು ನಿಮಗೆ ದುರಸ್ತಿ ಮಾಡಾಯ್ತು ನೀವು ಕಲ್ಲು ಹಾಕೊಳ್ಳೋದು ನಿಮ್ಮ ಜವಾಬ್ದಾರಿ ನಿಮ್ಮ ಆಸ್ತಿ 20 ದಿನ 24 ಗಂಟೆ ಪ್ರೊಟೆಕ್ಷನ್ ಆಗಲ್ಲ ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕು. ಈಗ ತಹಸೀಲ್ದಾರ್ ಹೇಳ್ತಾನೆ ಅಂತಿಮವಾಗಿ ಒಂದ್ಸರಿ ನಿಮ್ಗೆ ಏನು ನೀವು ಪರವಾಗಿ ಬರೀಬೇಕು ಬರೀತಾರೆ ನೀವು ರಕ್ಷಣೆ ಕೊಡಿ ಅಂತ ಬರೀತಾರೆ. ಆ ರಕ್ಷಣೆ ಇಟ್ಕೋಬೇಕು, ಗಡಿ ತೋರಿಸ್ತಾರೆ, ಅಲ್ಲೇ ಕಲ್ಲು ಹಾಕ್ತಾರೆ, ಎಲ್ಲರೂ ಮುಂದೆ ಕಲ್ಲು ಹಾಕ್ಕೊಂಡು ಫೆನ್ಸಿಂಗ್ ಹಾಕ್ಕೊಂತೀರ ಏನಾಗ್ತದೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಮಾಡಲ್ಲ, ಫೆನ್ಸಿಂಗ್ ಹಾಕಲ್ಲ, ಪ್ರತಿ ಮಳೆಗಾಲದಲ್ಲಿ ಅವರು ನೀವು ತಡೋದು ಒಂದು ಅಡಿ ಆ ಕಡೆ ಬಂದು ಅನ್ನೋದು ಅರ್ಧ ಜಲ ಹಾಕಿದ್ರೆ ಮತ್ತೆ ಮಾತಾಡೋಣಾಗಿದೆ ಹೇಳಿ ರಕ್ಷಣೆ ನೀವು ಮಾಡ್ಕೋಬೇಕು. ಇಲ್ಲಿ 20,000 ಗ್ರ್ಯಾಂಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಬಂದು ನಾವು ನಿಂತ್ಕೊಳ್ಳೋದು ಮಾನವೀಯತೆ ನಿಮ್ಗೆ ಹೇಳ್ತಾರೆ, ನೀವು ರಕ್ಷಣೆ ಮಾಡ್ಕೋಬೇಕು. ಕಷ್ಟದ ಸುತ್ತ ಕೇಳಿ ನೀವು ದುರಸ್ತಾ ಇದ್ಮೇಲೆ ಎಕ್ಸಾಕ್ಟ್ ಗಡಿ ಹಾಕ್ಬೋದು, ಅಷ್ಟು ಸ್ಪಷ್ಟ ಫಿಕ್ಸ್ ಆಗೋದು. ದುರಸ್ತು ಮಾಡಿದ್ಮೇಲೆ ಒತ್ತುವರಿ ಮಾಡ್ತಾರೆ ಅಂತ ಅರ್ಥ ಇಲ್ಲ. ಇತ್ತೀಚೆಗೆ ಕಂಪ್ಲೇಂಟು ಬೇರೆ ಗೊತ್ತಾಗಿಲ್ಲ, ಯಾರು ಬಿಲಾಗಂತಕ್ಕೆ ಈ ಥರ FIR ಮಾಡಿದ್ರು. ಇದು FIR ಸರ್ಕಾರಿ ಭೂಮಿ, ಮೂಲ ಸರ್ಕಾರಿ ಭೂಮಿ ಗಮನಿಸೋದಕ್ಕೆ ಅದಕ್ಕೆ ಒತ್ತುವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. FIR ಮಾಡಿ ಗೊತ್ತಾಯ್ತಾ. ದುರಸ್ತ ಈಗ ಇದ್ರಲ್ಲಿ 3 ಗುಂಟೆ ಭೀಕರಾಬ್ ಇದೆ, ಅವರು ಈ ಸರ್ವೆ ನಂಬರ್ ಒತ್ತುವರಿ ಮಾಡ್ತಾ ಇದ್ದಾರೆ ಅಂದರೆ ಭೀಕರಾಬ್ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತಾನೆ ಅಲ್ವಾ. ನೀವು ಕೊಡಿ, ನೀವು ಮಾಡಿ ಅರ್ಥ ಆಯ್ತು. ಆಮೇಲೆ ಆ ಥರ ಮಾಡೋದಷ್ಟು ಪಟ್ಟಿ ಮಾಡಿ ಅವ್ರು ಏನು ಮಂಜೂರಾಗಿದೆ ಎಲ್ಲ ವಜಾ ಮಾಡಿ ಸರಿ ಹೇಳ್ತಾರೆ. ಅವರು ಅನಧಿಕೃತವಾಗಿ ಇನ್ನೊಬ್ಬರು ಆಸ್ತಿಗಳು ಇರ್ತಾರೆ ಅಂತ ಅರ್ಥ ಏನು? ಯಾರು ಯಾಕೆ ಇವೆಲ್ಲ ಏನು ಬರೋದಿಲ್ಲ ಅಲ್ಲ, ಇವ್ರದ್ದು ಅಂತಲ್ಲ, ಬಹುತೇಕ ಕೇಸ್ ಇದೇ ಥರನೇ. ಅನಕ್ಷರಸ್ಥರು ಯಾರೋ ಮಂಜೂರು ಮಾಡಿಸ್ಕೊಂಡ್ರೆ ಹೋಗೋದು, ಓವರ್ ನೈಟ್ ಅವ್ರನ್ನ ಎತ್ತಾಕೋದು, ಅವ್ರ ಜಮೀನಲ್ಲಿ ಉಳುಮೆ ಮಾಡೋಕ್ಕೆ ಹೋಗೋದು, ಅವ್ರನ್ನ ಏನು ಇಲ್ದಂಗೆ ಮಾಡೋದು. ಯಾಕೆ ಬರ್ತಾ ಇಲ್ಲ. ಈ ಕೇಸಲ್ಲಿ FIR ಮಾಡಿ ಕಾಪಿಗಳನ್ನು ಕಳಿಸಬೇಕು, ಗೊತ್ತಾಯ್ತು, ಕ್ರಮ ತಗೊಳಿಸಿ. ನಾನು ಇನ್ಫ್ಯಾಕ್ಟ್ 2 ನಿರ್ಮಾಣದಲ್ಲಿ ಬರ್ತೀನಿ, ಸೀರಿಯಸ್ ಆಗಿ ಕಳಿಸಿದ್ದೀವಿ ಅಂತೇಳಿ ಕಳಿಸಿದ್ರೆ ವಜಾ ಮಾಡ್ತೀವಿ, ಗೊತ್ತಾಯ್ತು. ವಜಾ ಮಾಡಿ ಆಮೇಲೆ ರಿಸರ್ವ್ ಮಾಡಿ, ಇಲ್ಲ ಅಂದರೆ ಅದು ವಿಡ್ರಾ ಮಾಡಿ, ರಿಸರ್ವ್ ಮಾಡಿರೋದನ್ನ ವಿಡ್ರಾ ಮಾಡಿ, ಆಶ್ರಯ ಕೊಟ್ಟಿರೋದನ್ನ ಹಿಂಪಡೆದು ಫಸ್ಟು ವಜಾ ಮಾಡಿ ಅವರು, ಆಮೇಲೆ ಆಶ್ರಯ ರಿಸರ್ವ್ ಮಾಡಿ. ಇಲ್ಲ ಅಂದರೆ ಅದು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಈಗ ಅವರು ಅರ್ಜಿ ಹಾಕೋಂಥವ್ರು 3 ವರ್ಷದಿಂದ ಉಳುಮೆ ಮಾಡ್ತಾರೆ, ಉಳುಮೆ ಮಾಡ್ಕೊಂಡು ಅರ್ಜಿ ಹಾಕಿದ್ದಾರೆ. ಅವರು ಕೋರ್ಟ್ಗೆ ಇರುತ್ತೆ ನೋಡಿ, ಸುಮ್ಮನೆ 3 ವರ್ಷದಿಂದ ನಾನು ಉಳುಮೆ ಮಾಡ್ತಾ ಇದ್ದೀನಿ, ಅರ್ಜಿ ಹಾಕಿಬಿಟ್ಟು ನಾನು ಅರ್ಜಿ ತೀರ್ಮಾನವೇ ಮಾಡಿಲ್ಲ, ಇವರು ಇನ್ನೊಬ್ರಿಗೆ ಮಂಜೂರು ಮಾಡಿಕೊಂಡಿದ್ದಾರೆ ನ್ಯಾಯಾಲಯ ಆಗಿ ಆಗುತ್ತೆ. ಅವ್ರ ಪರ ಹಾಗೆ ಆಗುತ್ತೆ ಕೊಟ್ಬಿಟ್ಟು ನಾನು ಹಾಸ್ಟೆಲ್ಗೂ ರಿಸರ್ವ್ ಮಾಡಿಬಿಟ್ರೆ ನಿಮಗಿರುತ್ತೆ, ಹಾಸ್ಟೆಲ್ಗೆ ಇರುತ್ತೆ. ಹಂಗೆ ಒಂದೇ ಜಮೀನ ಇಬ್ಬರಿಗೆ ಕೊಡೋಕ್ಕೆ ಬರಲ್ಲ, ಇಬ್ಬರಿಗೆ ಕೊಡಬೇಕಲ್ವಾ. ಫಸ್ಟ್ ಒಬ್ಬ ವ್ಯಕ್ತಿ ಹಾಕಿದ್ದಾರೆ ಅರ್ಜಿ, ಆ ಅರ್ಜಿನ ವಿಲೇವಾರಿ, ಅದನ್ನ ಅರ್ಜಿನ ವಜಾ ಮಾಡಿ ಕೊಡಕ್ಕೆ ಬರಲ್ಲ. ಈಗ 57ನಲ್ಲಿ ಗೋಮಾಳಿಗಳ ಸಂಖ್ಯೆಗೆ ಕಡಿಮೆ ಇದೆ, ಹಾಗಾಗಿ ಇಲ್ಲೂ 57ನಲ್ಲಿ ಮಂಜೂರು ಮಾಡೋಕ್ಕೆ ಅವಕಾಶ ನಮಗೆ ಬರ್ತಾ ಇಲ್ಲ. ಹಾಗಂತೇಳಿ ಕ್ಲೀನಾಗಿ ಕಳಿಸಿ DC ಅವರಿಂದ ವಜಾ ಮಾಡಿಸಿದ್ರೆ ಅವಾಗ ಸರ್ಕಾರಿ ಅಂತ ಆಗುತ್ತೆ. ಯಾರು ಅದ್ರ ಮೇಲೆ ಅರ್ಜಿ ಯಾವುದು ಬಾಕಿ ಇರೋದು, ಯಾವುದು ಬಾಕಿ ಇಲ್ಲ ಅಂದರೆ ನಿಮಗೆ ಆಶ್ರಯ ರಿಸರ್ವ್ ಮಾಡಬೇಕು. ಅರ್ಥ ಆಗ್ತೈತೆ ನಾನು ಹೇಳಿದ್ದು. ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ, ಮಂಜೂರು ಆಗ್ತಿದ್ರು ಬೇಲಿ ಹಾಕೊಂಡಿದ್ದಾರೆ. ಏನು ಗಂಗಮ್ಮನ ಬೆಟ್ಟ ಏನು 39 ಸಾಗುವಳಿ ಚೀಟಿ ಮತ್ತು ಇದ್ದಲ್ಲಿ MR ಇದೆ, ಸಾಗುವಳಿ ಚೀಟಿ ದುರಸ್ತಾಗಬೇಕಲ್ಲ. ಸ್ವಲ್ಪ ಯಾವ ಕೇಳಿದ್ರೆ ಇಲ್ಲಿ ಇದೊಂದು ಸಲ ಗೊತ್ತಿಲ್ಲ, ಇದು ನೋ ಟೆಕ್ನಿಕಲ್ ಇಶ್ಯೂ ಎಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಇವತ್ತು ನಿಮ್ಮ VRI ಕರೀರಿ. ಎಷ್ಟು ಗುಡಿಬಂಡೆಯಲ್ಲಿ ಡಿಸಿಪ್ಲಿನ್ ಪ್ರಪೋಸ್ ಮಾಡಿದ್ದಾರೆ ಹೇಳಿ.
ಈಗ ಇವ್ರದ್ದು ಫೈಲು ಯಾರು ಆಯ್ತು ಕರೀರಿ ಅವರಿಗೆ ಪ್ರಾಪರಾಗಿ ಎಂಟ್ರಿ ಮಾಡ್ತಾ ಇಲ್ಲ ಅದಂಗೆ ನೀವು ಎಂಟ್ರಿ ಮಾಡಿದಂಗೆ ಮಿಸ್ಸಿಂಗ್ ಹೋಗ್ಬಿಡ್ತದೆ ವೆಹಿಕಲ್ ಐತಾ ಮಿಸ್ಸಿಂಗ್ ಹೋಗ್ಬಿಡ್ತದೆ ನೀವು ಸ್ಕ್ಯಾನ್ ಮಾಡಿ 4 ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ಲಿ ದುರಸ್ತು ಹೋಗುತ್ತೆ ಒಂದೇ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿಬಿಟ್ಟು ದುರಸ್ತು ಮಾಡೋದು ಹೆಂಗೆ ಮಾಡುತ್ತದು ಮಿಸ್ಸಿಂಗ್ ಕಳಿಸುತ್ತೆ ಇಲ್ಲ ಡಾಕ್ಯುಮೆಂಟ್ ಸಫಿಷಿಯೆಂಟ್ ಆಗಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳ ಆದೇಶ 38 ಬಂದಿದ್ದಾರೆ 1000 ಜನ ಇರಲಿ 100 ಜನ ಇರಲಪ್ಪ ಯಾವುದೇ ಆಯಿತು ಇಷ್ಟು ರೆಕಾರ್ಡಿಗೆ ಈಗ ಅವರೇ ಹೇಳ್ತಾರೆ ನಮ್ಮ ಮಂಜೂರಾಗಿದೆ ಎಲ್ಲ ರೆಕಾರ್ಡ್ ನಮ್ಮ ಹತ್ರ ಇದೆ ನಿಮ್ಮ ಹತ್ರ ಇದೆ ರೆಕಾರ್ಡ್ ದುರಸ್ತಿ ಮಿಸ್ಸಿಂಗ್ ಯಾಕೆ ಹೋಗಿ ರೆಕಾರ್ಡ್ ಇದ್ದರೆ ಮಿಸ್ಸಿಂಗ್ ಯಾಕೆ ಹೋಗಿ ಹೇಳೋದಲ್ಲ ನೀವು ಮಾಡ್ತಾ ಇಲ್ಲ ಕೆಲಸ ಅಂತ ಮದುವೆ ಹಾಂ ನಾನು ಅದನ್ನೇ ರಿವ್ಯೂ ಮಾಡಿದ್ದೀನಿ 8,000 ಪ್ರಕರಣ ಮಿಸ್ಸಿಂಗ್ ಪ್ರಪೋಸ್ ಮಾಡ್ತೀನಿ ಜಿಲ್ಲೆಯಲ್ಲಿ ಬೇರೆ ಮಿಸ್ಸಿಂಗ್ ಬಂದ್ಬಿಡುತ್ತೆ ಅಷ್ಟೊಂದು ಈಗ ತೋರಿಸ್ತೀನಪ್ಪ ಇಷ್ಟು ಜನ ನಿಮ್ಮ ತಾಲೂಕು 750 ಜನ ಮಿಸ್ಸಿಂಗ್ ಅಂತ ಕಳಿಸಿದ್ದೀರಾ ಅಷ್ಟು ಜನಕ್ಕಿಲ್ಲ ಅಂದರೆ ದೃಢೀಕರಣ ಮಾಡಿ ನಾನು 2 ದಿನದಲ್ಲಿ ಅವ್ರದ್ದೇನೂ ಇಲ್ಲ ಕರೆಸ್ತೀನಿ ಅವ್ರನ್ನೇ ಯಾವನ ಹೇಳೋದು ಹಂಗಿರೋದು ಯಾರು ಯಾರು ಹಂಗೆ ಈಗ ಕೆಲಸ ಮಾಡ್ಸೋಣ ಯಾರು ಹಿಂದೆ ಹೇಳಿದ್ರು ಮುಂದೆ ಹೇಳಿದ್ರು ನಮಗೆ ರೈತರ ಕೆಲಸ ಆಗಬೇಕು ದೂರ ರೈತರ ಕೆಲಸ ಆಗಬೇಕು ಅದಕ್ಕೆ ಯಾರಿಗೆ ಏನು ಸೂಚನೆ ಕೊಡ್ತೀನಿ ನೀವು ಲಿಖಿತವಾಗಿ ನಿಮ್ದೇನು ಸಮಸ್ಯೆ ಇಲ್ಲ ಈಗ ಹೇಳಿದ್ದೀರಾ ನಾನು ನೋಟ್ ಮಾಡ್ಕೊಂಡು ಇದು ದುರಸ್ತಿ ಆಗತ್ತೆ ದುರಸ್ತಿಗೂ ಅದೇ ಥರ ಆಗ್ತದೆ ಯಾರು ಆರೇ ಯಾರು ಬಿ ಯಾವ ಯಾವ ತಿಂಗಳಲ್ಲಿ ಮುಂದೆ ಬರ್ತೀನಿ ಎಲ್ಲ ರಸ್ತೆ ಬಿಡಿಸ್ತಾರೆ ಹೀಗೆಲ್ಲ ಯಾರು ಬ್ಲಾಕ್ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಲ್ಯಾಂಡ್ ಆಯ್ತು ಈಗ ಅದನ್ನೇ ಹೇಳಿದ್ದೀನಿ ಈಗ ಯಾರೇನು ಯಾರು ಸಂಬಂಧಪಟ್ಟ ಯಾವ ಹುಬ್ಬಳ್ಳಿ ಬ್ಲಾಕ್ ಮಾಡೋಕ್ಕಾಗಲ್ಲ ಕೇಳಪ್ಪ ರಸ್ತೆ ಬಿಡಿದಂಗೆ ಸರ್ಕಾರಿ ರಸ್ತೆ ಬಿಡಿದಂಗೆ ಮಂಜೂರಾತಿನೇ ನಾವು ಫ್ರೀಯಾಗಿ ಮಾಡಬೇಕು ರಸ್ತೆ ಬಿಟ್ಟು ಮಾಡಬೇಕು ಎಲ್ಲರಿಗೂ ರಸ್ತೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ನಾಳೆ ನಾವೇ ಒಂದು ಹಾಸ್ಟೆಲ್ ಕಟ್ಟಿದ್ರೆ ಇಲ್ಲಿ ಆಕಾಶದಲ್ಲಿ ಎಲ್ಲ ರಿಸರ್ವ್ ಮಾಡಿ ಸಿಟಿನಲ್ಲಿ ಮಾಡ್ತೀವಿ ಮಂಜೂರು ಎಷ್ಟಾಗಿದೆ RTC ಬಿಡಲೇಬೇಕು ಅವ್ರು ಕರೀ ನಿಂತ್ಕೊಳ್ಳಿ ಏನು ಅರ್ಜಿ ಬೇಕು ಅರ್ಜಿ ಪಡಿಸ್ಬಿಟ್ಟು ಸರ್ಕಾರಿ ಸರ್ವೆ ನಂಬರ್ ಆ ಸರ್ವೆ ನಂಬರಲ್ಲಿ ನಿಮಗೂ ರಸ್ತೆ ಇದೆ ಅವ್ರನ್ನ ಬ್ಲಾಕ್ ಮಾಡೋಕ್ಕಾಗಲ್ಲ ಸರ್ವಿಸ್ ಸೂಪರ್ವೈಸರ್ ಏನು ಹೇಳ್ತಾರೆ ಅದರ ಒಂದು ಲೆಟರ್ ಬರ್ಕೊಡಿ ಆ ಸರ್ಕಾರಿ ಸರ್ವೆ ನಂಬರಲ್ಲಿ ಆಗಲ್ಲ ಎಲ್ಲ ಮಂಜೂರಾತಿ ಗಾಡಿ ನಕ್ಷೆನಲ್ಲಿದೆ ನೀವೇನು ಆಮೇಲೆ ಮಾತಾಡ್ತೀವಿ 29ನೇ ತಾರೀಕು ಕೊಟ್ಟರು ಜನ 3ನೇ ತಾರೀಕು 4-5 ದಿನ ಕೇಸರಿ ಮತ್ತು ನಾನು ಕೇಳ್ತೇನೆ ಆರೋಗ್ಯದ ಇಂಪಾರ್ಟೆಂಟ್ ಜನ ಬಂದು ಅದು ತಿದ್ದುಪಡಿಗೆ ಬರೋ ಜನ ರವಿಕುಮಾರ್ ಗಾಜನಹಳ್ಳಿ ಗಾಜನಹಳ್ಳಿ ರಂಗಪ್ಪ ಜಂಟಿ ಖಾತೆ ಜಂಟಿ ಖಾತೆ ಮಾಡುವ ಬಗ್ಗೆ ಯಾವ ಸೆಕ್ಷನ್ ಯಾವ ಅದೆಲ್ಲ ಮತ್ತೆ